ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಲಾಗ್ ಬ್ಯಾಕ್ ವಿತ್ ಒನ್ ಮೋರ್ ವಿಡಿಯೋ. ಇವತ್ತಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಈ ಏಪ್ರಿಲ್ 2022ಗೆ ಇನ್ಫ್ಲೇಷನ್ ರೇಟ್ ನಾನು ನೋಡಿದ ಪ್ರಕಾರ 7.8% ಏನಿದೆ. ಸೊ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗುತ್ತಂತ ಒಂದು ಪ್ರೆಡಿಕ್ಷನ್ ಇದೆ. ಸೊ ಈ ಥರ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಹೋದರೆ ನಮ್ಮಂಥ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ನಾವು ಏನೇ ಒಂದು ಸೇವಿಂಗ್ ಮಾಡಿದ್ರೆ ನಾವು ಸೇವಿಂಗ್ ಅಕೌಂಟಲ್ಲಿ FD RD ಅನ್ನೋ ಒಂದು ಹಳೆ ಒಂದು ಲೇವಲ್ಗೆ ನಮಗೆ ಒಂದು ಇಂಟ್ರೆಸ್ಟ್ ಸಿಗ್ತಾಯಿತ್ತು. ಸೊ ಅವು ಏನೂ ಸಾಕಾಗಲ್ಲ. ಸೊ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಇನ್ಫ್ಲೇಷನ್ ರೇಟ್ ಆಗೋದ್ರಿಂದ ಸೊ ನಾವು ಒಂದು ಡಿಸಿಷನ್ ತೊಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೇನೆಂದರೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್ ಮತ್ತು ಟ್ಯಾಕ್ಸ್ ಬೆನಿಫಿಟ್ದಿಂದ ನಾವು ಹೇಗೆ ಸೇವ್ ಮಾಡಬೇಕು, TDSದಿಂದ ಹೇಗೆ ಸೇವ್ ಮಾಡಬೇಕು ಅನ್ನೋ ಒಂದು ಕರೆಕ್ಟಾದಂಥ ಒಂದು ಪ್ಲ್ಯಾನ್ ಮಾಡಿಲ್ಲ ಅಂದರೆ ನಾವು ಡೆಫಿನೆಟ್ಲಿ ಫ್ಯೂಚರಲ್ಲಿ ನಮಗೆ ಸೇವಿಂಗ್ ಅಂತ ಇರೋದು ಏನೂ ಇರಲ್ಲ. ಈ GST ಜೊತೆಗೆ ಇನ್ನೂ ಬೇರೆ ಬೇರೆ ಟ್ಯಾಕ್ಸ್ ರೂಪದಲ್ಲಿ ನಮ್ಮದು ಪ್ರತಿಯೊಂದು ಯಾವುದೇ ಒಂದು ಐಟಮ್ಸ್ ತೊಗೊಂಡ್ರೂ ಅದರೊಂದು ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಸೊ ಇನ್ಫ್ಲೇಷನ್ ರೇಟ್ ಕೂಡ ತುಂಬ ಬ್ಯಾಡ್ಲಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮಂಥ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ. ಸೊ ಜಾಸ್ತಿ ಜನ ಒಂದು ಸ್ಯಾಲರಿಡ್ ಎಂಪ್ಲಾಯೀಸ್ಗಳೇ ಇರೋದ್ರಿಂದ ಮತ್ತು ಸ್ಯಾಲರಿ ಮೇಲ್ಗಡೆ ಅವಲಂಬಿತವಾಗಿರೋದ್ರಿಂದ ಸೊ ನಾವು ಸೇವಿಂಗ್ ಮಾಡ್ಕೊಳ್ಳೋದು ಇನ್ನಿತರ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಏನಿದೆ ಅವುಗಳನ್ನು ಮಾಡ್ಕೊಂಡಿಲ್ಲ ಅಂದರೆ ತುಂಬಾ ಕಷ್ಟವಾಗುತ್ತೆ. ಕ್ಲಿಯರ್ ಟ್ಯಾಕ್ಸ್ನವ್ರದ್ದು ಒಂದು ಬ್ಲ್ಯಾಕ್ ಆ್ಯಪ್ ಅಂತ ಇದೆ, ನೀವು ಬೇಕಾದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದರಿಂದ ತುಂಬ ಜನರಿಗೆ ನಿಮ್ಮಂಥವ್ರೆ ಏನಿದ್ದಾರೆ ಸೊ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ಸೊ ಈ ಒಂದು ಆ್ಯಪ್ ನಿಮ್ಮ ಕೈಯಲ್ಲಿದ್ದರೆ ಮೋಸ್ಟ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ಯಾವುದೇ ಥರದ ಒಂದು ಪೇಯ್ಡ್ ಪ್ರಮೋಷನ್ ಅಲ್ಲ, ಬಟ್ ನನಗೆ ಹೆಲ್ಪ್ ಆಗಿರೋದ್ರಿಂದ ನನ್ನ ಥರನೇ ನೀವು ಕೂಡ ಸ್ಯಾಲರಿಡ್ ಎಂಪ್ಲಾಯೀಸ್ ಇರೋದ್ರಿಂದ ಅಥವಾ ನಿಮ್ಗೆ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅಂದರೆ ಡೆಫಿನೆಟ್ಲಿ ನೀವು ಜಸ್ಟು ಕ್ಲಿಯರ್ ಟ್ಯಾಕ್ಸ್ನವ್ರದ್ದು ಬ್ಲ್ಯಾಕ್ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಜಸ್ಟು ಇದರಿಂದ ಲಾಗಿನ್ ಆದರೆ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದರಿಂದ ಸಿಗುತ್ತೆ ಅಂದರೆ ಇನ್ ಕೇಸ್ ನೀವು ITR ರಿಟರ್ನ್ಸ್ ಮಾಡ್ತೀರಾ, ಆಮೇಲೆ ವೆರಿಫೈ ಮಾಡೋದ್ರಿಂದ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿ ನೀವು ಟ್ಯಾಕ್ಸ್ ಬೆನಿಫಿಟನ್ನು ಹೇಗೆ ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆದಂಥ ನಿಮಗೆ ಸಿಂಪಲ್ ಜಸ್ಟ್ ಲಾಗಿನ್ ಆಗಿಬಿಟ್ಟು ಅದ್ರ ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ಸು ಪಾನ್ ಕಾರ್ಡ್, ಆಧಾರ್ ಕಾರ್ಡು ಮತ್ತು ನಿಮ್ಮದು ಅಕೌಂಟನ್ನು ನೀವು ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಆಲ್ಮೋಸ್ಟು ಪ್ರತಿಯೊಂದು ಸಿಂಪಲ್ ಇದೆ. ಒಂದು ವೇಳೆ ನಿಮಗೆ ಫಾರ್ಮ್ 16 ಇಲ್ಲ ಅಂದರೂ ಕೂಡ ನಿಮಗೆ 26 years ಮೂಲಕ ನೀವು ಕೂಡ ಅದರಲ್ಲಿ ನೀವು ಮೆನ್ಯುವಲ್ ಆಗಿ ಕೂಡ ನೀವು ತುಂಬಿಕೊಳ್ಬೋದು. ಬೇರೆ ಬೇರೆ ಯಾವ್ಯಾವ ಥರ ಫಂಡ್ಸ್ ಇವೆ, ಬಹುಶಃ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಬೆಸ್ಟ್ ಯಾವುದು ಪರ್ಫಾರ್ಮಿಂಗ್ ಇದೆ. ಸೊ ಮತ್ತು ರೇಟಿಂಗ್ ಕೂಡ ಅವ್ರು ಕೊಡ್ತಾರೆ. ಸೊ ಅದ್ರ ಪ್ರಕಾರ ಕೂಡ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದು ಮತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ನಿಮಗೆ ಗ್ರಾಫ್ ಕೂಡ ಇರುತ್ತೆ, 6 months, 1 year ಅಲ್ಲಿ 3 years ಅಲ್ಲಿ 5 years ಅಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತಾಯಿದೆ. ಸೊ ಅದನ್ನು ಕೂಡ ನೀವು ಡೀಟೇಲ್ಸ್ ಆಗಿ ನೋಡಿಬಿಟ್ಟು ನೀವು ಅದರ ಮೇಲೆ ಇನ್ವೆಸ್ಟ್ ಮಾಡಬಹುದಾ ಬಗ್ಗೆ ಕೂಡ ನೀವು ಒಂದು ಮಾಹಿತಿ ನೀವು ಪಡೆದುಕೊಳ್ಬೋದು. ಮತ್ತು ಇದರಲ್ಲಿ ನಿಮಗೆ ಇಕ್ವಿಟಿ ಫಂಡ್ ಇದೆ, ಆಮೇಲೆ ಡೆಬ್ಟ್ ಫಂಡ್ ಇದೆ, ಆಮೇಲೆ ಟ್ಯಾಕ್ಸ್ ಬೆನಿಫಿಟ್ಸ್ದಿಂದ ನೀವು ELSS ಅಂತ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಅದಕ್ಕೆ ಆ್ಯಕ್ಚುಲಿ ಮ್ಯೂಚುವಲ್ ಫಂಡ್ ಜೊತೆಗೆ ನಿಮಗೆ ಮಿಡ್ ಕ್ಯಾಪು ಮತ್ತು ಲಾರ್ಜ್ ಕ್ಯಾಪು, ಸೊ ಸ್ಮಾಲ್ ಕ್ಯಾಪ್ ಆ ಥರ ಬೇರೆ ಬೇರೆ ಫಂಡ್ಸ್ಗಳಿವೆ. ಹೈಬ್ರಿಡ್ ಫಂಡ್ ಕೂಡ ಇವೆ. ಸೊ ನೀವು ಬೇರೆ ಬೇರೆ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ನೀವು ಈ ಒಂದು ಕ್ಲಿಯರ್ ಟ್ಯಾಕ್ಸ್ ಆ್ಯಪಲ್ಲಿ ನೀವು ಸಿಂಪಲ್ಲಾಗಿ ಜಾಸ್ತಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲದೆ ನೀವು ಇನ್ವೆಸ್ಟ್ ಮಾಡುವಂಥದ್ದು. ಜೊತೆಗೆ ನೀವು ATCC ಇರ್ಬೋದು, ATD, ಸೊ ಅದರಲ್ಲಿ ನೀವು ಎಷ್ಟನ್ನು ಎಲ್ಲಿ ತನಕ ನೀವು ಟ್ಯಾಕ್ಸನ್ನು ಬೆನಿಫಿಟ್ ಪಡ್ಕೊಳ್ಬೋದು, ಎಷ್ಟನ್ನು ನೀವು ಸೇವ್ ಮಾಡ್ಕೊಳ್ಬೋದು. ಸೊ ಪ್ರತಿಯೊಂದು ನಿಮಗೆ ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ಸೊ ಮತ್ತು ಬೇರೆ ಥರ ಯಾವ ಥರ ಟ್ಯಾಕ್ಸನ್ನು ಸೇವ್ ಮಾಡ್ಕೊಳ್ಬೋದು. ಸೊ ಪ್ರತಿಯೊಂದು ನಿಮಗೆ ಡೀಟೇಲ್ಸು ಈ ಒಂದು ಆ್ಯಪ್ನಲ್ಲಿ ನಿಮಗೆ ತಿಳಿದು ಬರುತ್ತೆ. ಸೊ ಇದರಿಂದ ನಾನು ಮೇಜರ್ಲಿ ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ನೀವು ಟ್ಯಾಕ್ಸ್ ಬೆನಿಫಿಟ್ಟು ಒಂದು ವೇಳೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್ ಮಾಡಿಲ್ಲ ಅಂದರೆ ನೀವು ಡೆಫಿನೆಟ್ಲಿ ನೀವು ಇವಾಗ ಏನೇ ಸೇವಿಂಗ್ ಮಾಡಿ ಇಟ್ಕೊಂಡ್ರು ನಿಮ್ಮ ಒಂದು ಅಕೌಂಟಲ್ಲಿ ಇಟ್ಕೊಂಡ್ರೆ
ಬಹುಶಃ ನೆಕ್ಸ್ಟ್ ಇಯರಲ್ಲಿ ಅದರ ಡಿಪ್ರಿಷಿಯೇಷನ್ ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಸೊ ಸಪೋಸ್ ನೀವು 1 ಲಕ್ಷ ಇಟ್ಕೊಂಡ್ರೆ ಇವಾಗ ಇರೋ ಇನ್ಫ್ಲೇಷನ್ ರೇಟ್ ಪ್ರಕಾರ ಆ್ಯಕ್ಚುಲಿ ಆನ್ ಆ್ಯಾವ್ರೇಜ್ 7.1 ಏನು ಇದೆ ಅಂದ್ಕೊತೀನಿ. ಸೊ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದೇ ಥರ ನೀವು ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಸೇವ್ ಮಾಡಿರೋದು ಸುಮ್ಮನೆ ನೀವು ಕಳ್ಕೊತೀರಾ. ಸಪೋಸ್ ನೀವು 1 ಲಕ್ಷ ಇಟ್ಟಿದೆ ಅಂದರೆ ಅದರ ವ್ಯಾಲ್ಯೂ ಬಹುಶಃ 90,000 ಇಲ್ಲ 92,000 ವ್ಯಾಲ್ಯೂ ಬರುತ್ತೆ ಖಾಲಿ ಒಂದು ವರ್ಷಕ್ಕೆ. ಸೊ ಹಾಗಾಗಿ ನೀವು ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಾನು ಕ್ಲಿಯರ್ ಟ್ಯಾಕ್ಸ್ ಏನಕ್ಕೆ ಹೇಳಿದೆ ಅಂದರೆ, ಸೊ ಇದು ನಿಮಗೆ ಬಹುಶಃ ನಿಮಗೆ ಬೇಸಿಕ್ ಮಾಹಿತಿ ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ. ಬಹುಶಃ ಯಾರಿಗಾದ್ರೂ ತಿಳಿದಿಲ್ಲ ಅಥವಾ ಅವ್ರಿಗೆ ಅಷ್ಟೊಂದು ಮಾಹಿತಿ ಇಲ್ಲ ಮತ್ತು ಅಷ್ಟೊಂದು ಟೈಮ್ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ಡೆಫಿನೆಟ್ಲಿ ಅವ್ರಿಗೂ ಕೂಡ ಇದೊಂದು ತಿಳಿಸಿ. ಸೊ ಇದೊಂದು ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಟಿಲ್ ದ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬೈ ಬೈ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.